ಅದು ಅವ್ರನ್ನೇ ಕೇಳ್ಬೇಕು ಸರ್, ನನಗೆ ಗೊತ್ತಿಲ್ಲ ಅದು ಯಾರು ಅವ್ರಿಗೆ ಅಂದ್ರೆ ಈ ಕಂಪ್ಲೇಂಟ್ ಎಲ್ಲ ಕೊಟ್ಟಾದ್ಮೇಲೆ ನನಗೆ ಎಂಕ್ವೈರಿ ಯಾವಾಗ ಕರೆಕ್ಟಾಗಿ ಮಾಡಲಿಲ್ಲ, ಎಂಕ್ವೈರಿ ಕರೆಕ್ಟಾಗಿ ಮಾಡಲಿಲ್ಲ ಅಂತೇಳಿ ದೇವರಾಜೇಗೌಡರ ಕೈಲಿ ಕೇಸ್ ಹಾಕಿಸ್ತೀನಿ ನಾನು. ಮತ್ತೆ ಕೇಸ್ ಹಾಕಕ್ಕೆ ಹೋದಾಗ ಅವಾಗ ನನಗೆ ಅವ್ರು ಪರಿಚಯ ಆಗ್ತಾರೆ. ಇಲ್ಲ ಸರ್ ಲಾಯರ್ ಅಂತಂದ್ರೆ ಯಾರು ಬೇಕಾದ್ರೂ ಹೋಗ್ತಾರೆ ಸರ್, ವಕೀಲರ ಹತ್ರ. ನಮ್ಗೆ ಯಾರು ಇಷ್ಟ ಇರ್ತಾರೆ ಅವ್ರ ಹತ್ರಕ್ಕೆ ಹೋಗ್ತಾರೆ ಸರ್. ನನ್ನ ಕೇಸ್ನ 3 ಜನ ಲಾಯರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸರ್. ಒಬ್ರು ಬೆಂಗಳೂರು ಪ್ರಭಾಕರ್ ರೆಡ್ಡಿ ಅಂತೇಳಿ, ಮತ್ತೆ ನಮ್ಮ ಕಸಿನ್ ಮೋಹನ್ ಅಂತೇಳಿ, ಮತ್ತು ಇವರೊಬ್ರು 3 ಜನ ಲಾಯರ್, ಮತ್ತು ಇನ್ನೊಬ್ರು ಪುರುಷೋತ್ತಮ್ ಅಂತೇಳಿ, ಒಟ್ಟು 4 ಜನ ಲಾಯರ್ ಇದ್ದಾರೆ. ನಾನು 3 ಕೇಸ್ ಹಾಕಿದ್ದೀನಿ ಸರ್. ಒಂದು ಪ್ರಾಪರ್ಟಿ ಕೇಸ್ ಹಾಕಿದ್ದೀನಿ, ಅದು ಒಳಾಂಗಪುರ ಕೋರ್ಟಲ್ಲಿ ನಡೀತಾ ಇದೆ. ಅದು ಆಲ್ರೆಡಿ ಸ್ಟೇ ಇದೆ, ಪರ್ಮನೆಂಟ್ ಸ್ಟೇ ಕೊಟ್ಟಿದ್ದಾರೆ. ಈಗ ಯಾರು ಅನುಭವದಲ್ಲಿದ್ದಾರೆ ಅವರೇ ಮಾಡಿ ಅಂತ ಸ್ಟೇ ಕೊಟ್ಟಿದ್ದಾರೆ. ಹಂಗಾಗಿ ಆ ಕೇಸನ್ನು ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಈ ಕ್ರಿಮಿನಲ್ ಕೇಸು ದೇವರಾಜೇಗೌಡರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸರ್. ಸರ್ ಈಗ ನಾನು ಕೇಳೋದು ಇಷ್ಟೇ ಸರ್, ಈಗ ನನಗೆ ಅನ್ಯಾಯ ಆಗಿದೆ, ಪ್ರತಿಭಟಿಸ್ತಾ ಇದ್ದೀನಿ, ನ್ಯಾಯ ಕೊಡಿಸಿ ಅಂತೇಳಿ ನಾನು ಪೊಲೀಸ್ ಇಲಾಖೆ ಎಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀನಿ. ಬಟ್ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ದಯಮಾಡಿ ಇದನ್ನು ಯಾವುದೇ ಪಕ್ಷಕ್ಕೆ ಆಗಲಿ ಇನ್ನೊಂದಕ್ಕಾಗಲಿ ಮಿಂಗಲ್ ಮಾಡ್ಕೊಳ್ತಾನೆ ಬಡವ್ರಿಗೂ ನ್ಯಾಯ ಇದೆ ಅಂತೇಳಿ ರೂಪಿಸೋದಕ್ಕೆ ನನಗೊಂದು ನ್ಯಾಯ ಕೊಡಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ಭ್ರೂಣ ಹತ್ಯೆ ಆಗಿದೆ, ಅದಕ್ಕೆ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಅದು ಇದು ಇದಾಗಿದೆಯಲ್ಲ, ಮೆಡಿಕಲ್ ರಿಪೋರ್ಟು ಇದೆ, ಅಬಾರ್ಷನ್ ಮೆಡಿಕಲ್ ರಿಪೋರ್ಟು ಇದೆ. ಅದೆಲ್ಲ ಮಹಿಳಾ ಆಯೋಗಕ್ಕೆಲ್ಲ ಸಬ್ಮಿಟ್ ಮಾಡಿದ್ದೀನಿ. ಅವರು ಹ್ಯೂಮನ್ ರೈಟ್ಸಲ್ಲಿ ಕೇಸ್ ಫೈಲ್ ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ. ಬಟ್ ಲೋಕಲಲ್ಲಿ ಪೊಲೀಸ್ನ ಅದು ಏನಾಗಿದೆ ಅಂತ ತನಿಖೆ ಮಾಡೋಕ್ಕೆ ರೆಡಿ ಇಲ್ಲ. ಅಂದರೆ ಅವ್ರ ಮನೆಯದು ಇದೇ ಥರ ಇನ್ಸಿಡೆಂಟ್ ಆಗಿದೆ, ಅವ್ರಿಗೂ ಇದೇ ಥರ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಪೊಲೀಸ್ ಇಲಾಖೆ ಅಂತ ಗೊತ್ತಿಲ್ಲ. ಈಗ ಪ್ರೆಸೆಂಟ್ ಒಳಾಂಗಪುರದ ಟೌನ್ರು, ಒಳಾಂಗಪುರ ರೂರಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಈಗ ಯಾವುದೇ ಇನ್ಸಿಡೆಂಟ್ ಆಯಿತು ಫಸ್ಟ್ ಸಸ್ಪೆಂಡ್ ಮಾಡ್ತಾರೆ, ಇಲ್ಲ ಎಂಕ್ವೈರಿ ಕನೆಕ್ಟ್ ಮಾಡ್ತಾರೆ. ಅವ್ರಿಗೆ ಏನೂ ಆಗಿಲ್ಲ, ಆರಾಮಾಗಿ ಡ್ಯೂಟಿ ಮಾಡ್ಕೊಂಡವ್ರೆ. ತಪ್ಪಿಲ್ಲ ಅಂತೇಳಿ ಎಲ್ಲ ಹೇಳಿಕೆ ನನ್ನ ಹತ್ರ ಇಲ್ಲೇ ಇದೆ ಸರ್. ಪ್ರತಿಯೊಬ್ಬರ ಹೇಳಿಕೆನೂ ಇಲ್ಲೇ ಇದೆ. ಅದನ್ನೇ ಹೇಳಿದ್ದು, ಕುಮಾರ್ ಅನ್ನೋದು ಒಂದು ಕ್ಯಾರೆಕ್ಟರ್ನ ಅವರೇ ಸೃಷ್ಟಿ ಮಾಡ್ಕೊಂಡು ಅವರೇ ಅವ್ರಿಗೆ ಹೆಂಗೆ ಬೇಕಂಗೆ ತಿರ್ಸಿದ್ರೆ ಇದ್ದಾರೆ ಸರ್, ಇದ್ದಾರೆ. ಬಟ್ ಅವ್ರ ಮನೆ ಯಾವುದೇ ಫಂಕ್ಷನ್ ಆಗಿಲ್ಲ. ಮತ್ತು ಇನ್ನೊಂದೇನಂತಂದರೆ, ಇವ್ರು ಕಿರಣ್ ರೆಡ್ಡಿ ಅನ್ನೋರಿಗೆ ಇವರು ಯಾರು ಬರ್ಸ್ಕೊಂಡವ್ರೆ ಪ್ರಾಪರ್ಟಿನ, ಅವ್ರ ಹೆಸರಿಗೆ ಇವರು ನೋಟಿಸ್ ಸರ್ವ್ ಮಾಡ್ತಾರೆ, ಎಂಕ್ವೈರಿ ಬನ್ನಿ ಅಂತೇಳಿ. ಇವರು ಪ್ರಾಪರ್ಟಿ ಓನರ್ ಯಾರು ಬರ್ಕೊಂಡಿರ್ತಾರೆ ಅವ್ರಿಗೆ 5ನೇ ತಾರೀಕು ನೋಟಿಸ್ ಸರ್ವ್ ಮಾಡ್ತಾರೆ DSP ಅವರು, ಎಂಕ್ವೈರಿಗೆ ಅಟೆಂಡ್ ಆಗಿ ಅಂತೇಳಿ. 9ನೇ ತಾರೀಕು ಅದೇ ಲೆಟರ್ ಟೈಪ್ ಆಗಿದೆ, 9ನೇ ತಾರೀಕು ಎಂಕ್ವೈರಿ ಮಾಡಿದೆ ಅಂತೇಳಿ. ಬಟ್ ಅದೇ DSP 4 ದಿನ ಹಿಂದೆನೇ ಸೈನ್ ಮಾಡಿದ್ದಾರೆ. 5ನೇ ತಾರೀಕು ನನ್ನ ಸಮ್ಮುಖದಲ್ಲಿ ಇವರು ನಾನು ತನಿಖೆ ಮಾಡಿದ್ದೀನಿ ಅಂತೇಳಿ. 9ನೇ ತಾರೀಕು ಇವ್ರು ಎಂಕ್ವೈರಿ ಮಾಡಿದ್ದೀನಿ ಅಂತೇಳಿ ಡೇಟ್ ಹಾಕಿದ್ರು. 5ನೇ ತಾರೀಕು ಯಾರಿಗೆ ಎಂಕ್ವೈರಿ ಮಾಡಿದ್ರು ಇವರು DSP ಸಾಹೇಬರು? ಅಲ್ಲಿಗೆ ಅದು ಪ್ರೂವ್ ಆಗುತ್ತಲ್ಲ. ಕುಮಾರ್ ಅವ್ರು ಹೇಳಿದಾರೆ ಏನಂತ, ಖಾಲಿ ಪೇಪರ್ ಸೈನ್ ಹಾಕಿಸ್ಕೊಂಡವ್ರೆ, ನನಗೇನು ವಿಚಾರನೇ ಗೊತ್ತಿಲ್ಲ ಅಂತೇಳಿ. ಅಲ್ಲಿಗೆ ಪೂರ್ವಕವಾಗಿ ಒಂದು ಸಾಕ್ಷಿ ಆಯ್ತಲ್ಲ ಸರ್. ಈ DSP ಅವರು ಯಾವುದೇ ಒಂದು ಎಂಕ್ವೈರಿ ಮಾಡಿಲ್ಲ, ಏನಿಲ್ಲ, ಖಾಲಿ ಪೇಪರ್ ತಗೊಂಡವ್ರು, ಎಲ್ಲರಿಗೂ ಹೆಂಗೆ ಬೇಕು ಸೈನ್ ಹಾಕೊಂಡವ್ರೆ, ಅವ್ರಿಗೆ ಯಾವ ಥರ ಬೇಕು ಆ ಥರ ಲೆಟರ್ ಟೈಪ್ ಮಾಡ್ಕೊಂಡವ್ರೆ. ಅವ್ರ ಪ್ರಾಪರ್ಟಿ ಅವರು ಬೇನಾಮಿ ಸರ್. ಇಲ್ಲ ಸರ್, ಇಲ್ಲ ಸರ್, ನೋಡಿರ್ತೀನಿ ಸರ್, ಪರಿಚಯ ಇರಲ್ಲ. ಆ ಫ್ರೆಂಡು ಅಂತ ಹೇಳ್ತಾರೆ ಸರ್. ಇದ್ದೆ ಸರ್, ಫ್ರೆಂಡು ಅಂತ ಹೇಳ್ತಾರೆ. ಬರ್ತಾ ಇರ್ತಾರೆ, 1000 ಜನ ಫ್ರೆಂಡ್ಸ್ ಇರ್ತಾರೆ ಸರ್. ಅವರೆಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವ್ರಿಗೆ ಫಾರಿನಲ್ಲೂ ಫ್ರೆಂಡ್ಸ್ ಇದ್ದಾರೆ, ಎಲ್ಲ ಕಡೆನೂ ಫ್ರೆಂಡ್ಸ್ ಇರ್ತಾರೆ. ಅವರೆಲ್ಲ ಫ್ರೆಂಡ್ಗಳು ನನಗೆ ಪರಿಚಯ ಇರಲ್ಲ, ಹೆಸರು ಗೊತ್ತಿರಲ್ಲ. ಬರ್ತಾರೆ, ಮುಖ ಪರಿಚಯ ಇರುತ್ತೆ. ಇಲ್ಲ ಸರ್, ವಿಚಾರಗಳು ಅವ್ರಿಗೆ ಗೊತ್ತು ಸರ್. ಅವ್ರಿಗೆ ಡಾಕ್ಯುಮೆಂಟ್ ಕೇಳಿದ್ರು, ಏನು ಮೋಸ ಆಗಿದೆ ಅಂತೆಲ್ಲ ಕೇಳಿದ್ರು. ನಾನು ಈ ಥರ ನನಗೆಲ್ಲ ಮೋಸ ಆಗಿದೆ, ಬಟ್ ಯಾವುದೇ ಎಂಕ್ವೈರಿ ಆಗಿಲ್ಲ ಅಂತ ಹೇಳ್ತೀನಿ ನಾನು ಅವ್ರಿಗೆ. ಅದು ಹಂಗೆ ಅಂದಮೇಲೆ ಅವ್ರು ಪ್ರೆಸ್ ಮೀಟ್ ಮಾಡಿಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ. ನಾನೀಗೊಂದು ನಂದು ಪ್ರೆಸ್ಸಲ್ಲೆಲ್ಲ ಮೀಡಿಯಾದಲ್ಲೆಲ್ಲ ಅನೌನ್ಸ್ ಆಗುತ್ತಲ್ಲ ಸರ್, ನಾನು ಬೆಂಗಳೂರು ಹೆಡ್ ಆಫೀಸಲ್ಲಿ ಮೀಡಿಯಾದಲ್ಲಿ ಸುವರ್ಣದಲ್ಲೆಲ್ಲ ಅನೌನ್ಸ್ ಮಾಡ್ತೀನಿ. ಅದಾದ್ಮೇಲೆ ನಾನು ಕೊಡ್ತೀನಿ ಸರ್ ಡಾಕ್ಯುಮೆಂಟ್. ಇಲ್ಲ ಸರ್, ಫೋನ್ ಮಾಡ್ತಾರೆ. ಫೋನ್ ಮಾಡಿ ಏನಾಗಿದೆ ಅಂತೆಲ್ಲ ಕೇಳ್ತಾರೆ. ನಾನು ವಿವರವಾಗಿ ಏನಾಯಿತು ಅಂತ ಹೇಳ್ತೀನಿ. ಹೌದು, ಅದಾದ್ಮೇಲೆ ಡಾಕ್ಯುಮೆಂಟ್ ಕೊಟ್ಟು, ನಾನು ಡಾಕ್ಯುಮೆಂಟ್ ಕೊಟ್ಟ ಮೇಲೆ ಸರ್ ಪ್ರೆಸ್ ಮೀಟ್ ಮಾಡೋದು ಅವರು.